ಹಾಯ್ ಫ್ರೆಂಡ್ಸ್, ಇವಾಗ ರ್ಯಾಂಕ್ ಹೋಲ್ಡರ್ ಆದಂಥ ಸಂಧ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳಿ ನಾವು ತಿಳ್ಕೊಡೋಣ. ಮ್ಯಾಮ್, ನಿಮ್ಮದು ಸ್ಟಡೀಸು ಯಾವ ರೀತಿ ಇರ್ತಿತ್ತು? ಸರ್, ನಮ್ಮದು ಸ್ಟಡೀಸು ಒಂದು ಎಕ್ಸಾಮ್ ಒಂದು ವೀಕ್ ಐತೆ ಅಂದಾಗ ಅದ್ರ ಹಿಂದಿನ ದಿನ ಸ್ಟಡಿ ಮಾಡ್ತಿದ್ದೋ. ಆಮೇಲೆ ಇನ್ನು ಮಿಕ್ಕಿ ಡೇಸ್ ಎಲ್ಲ ಏನು ನನಗೆ ಜಾಬ್ ತಗೊಳಕ್ಕೆ ಏನು ಹೆಲ್ಪ್ ಆಗುತ್ತೆ ಅದ್ರ ರಿಲೇಟೆಡ್ ನಾನು ಓದ್ಕೋತಾ ಇದ್ದೆ. ಯಾವಾಗಲೂ ಸ್ಟಡಿನೇ ಮಾಡ್ತಾ ಇರಲಿಲ್ಲ. ಇನ್ನು ಎಕ್ಸ್ಟ್ರಾ ಸ್ಕಿಲ್ ಬೆಳೆಸ್ಕೊಳ್ಳೋದ್ರ ಪ್ರಕಾರ ವರ್ಕ್ ಮಾಡ್ತಿದ್ದೋ. ನಮ್ಮ ಲೆಕ್ಚರರ್ಸ್ ಸಹ ಹೆಲ್ಪ್ ಮಾಡೋರು. ಏನೇನು ಮಾಡಿದ್ರೆ ಯಾವ ಥರ ನಿಮ್ಗೆ ಹೆಲ್ಪ್ ಆಗುತ್ತೆ ಅದೆಲ್ಲ ಗೈಡ್ ಮಾಡ್ತಿದ್ರು. ಅದ್ರ ರಿಲೇಟಿವ್ ಆಗಿ ನಾವು ಸ್ಟಡಿ ಮಾಡ್ಕೋತಾ ಇದ್ದೆ ಎಕ್ಸ್ಟ್ರಾ. ಅಂದರೆ ನೀವು ಹೇಳಿದ್ರಿ ವಾರಕ್ಕೆ ಮುಂಚೆ ಓದ್ತಾ ಇದೆ ಅಂತ, ಅಂದರೆ ಫಸ್ಟಿಂದ ಓದ್ತಾ ಇರಲಿಲ್ವಾ? ಫಸ್ಟಿಂದ ಅಂದರೆ ನಾನು ಡೈಲಿ ಕಾಲೇಜಿಗೆ ಬರ್ತಿದ್ದೆ. ನಂಗೆ ಡೈಲಿ ಅವಾಗ ಫಸ್ಟಿಂದಲೇ ಓದಬೇಕು ಅಂತ ಏನು ಇರ್ತಿರ್ಲಿಲ್ಲ. ಡೈಲಿ ಬರೋದ್ರಿಂದ ಪಾಠ ಎಲ್ಲ ಚೆನ್ನಾಗೇ ಮಾಡೋರು. ಹಂಗಾಗಿ ಡೈಲಿ ಓದೋ ಅಂಥದ್ದು ಏನಿರಲಿಲ್ಲ. ಎಕ್ಸಾಮ್ ಒಂದು ವೀಕ್ ಐತೆ ಅಂದಾಗ ಓದ್ಕೊಂಡಿದ್ರೆ ಸಾಕಾಗ್ತಿತ್ತು. ನೀವು ಬೆಳಗ್ಗೆ ಟೈಮ್ ಓದ್ತಾ ಇದ್ರಾ ಅಂದರೆ ನೈಟ್ ಟೈಮ್ ಪ್ರಿಫರ್ ಮಾಡ್ತೀರಾ? ನಾನು ನೈಟ್ 2 ಗಂಟೆ ಆದರೂ ಓದ್ತಿದ್ದೆ. ನಂಗೆ ಬೆಳಗ್ಗೆ ಎದ್ದು ಓದೋಕ್ಕಾಗ್ತಿರ್ಲಿಲ್ಲ. 4 ಗಂಟೆಗೆ ಎದ್ಬಿಟ್ಟು ಎಲ್ಲ ಆಗ್ತಿರ್ಲಿಲ್ಲ. ನೈಟ್ 2 ಗಂಟೆ ಆದರೂ ಓದ್ಕೋತಾ ಇದ್ದೆ. ಈಗ ಕಾಮರ್ಸ್ ತುಂಬ ಕಷ್ಟ ಅಂತಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕಾಮರ್ಸು ಬ್ಯಾಲೆನ್ಸ್ ಶೀಟು ಸ್ವಲ್ಪ ಟ್ಯಾಲಿ ಆಗೋದು ಕಷ್ಟ. ಆದರೆ ಮಾಡೋ ಪ್ರೊಸೀಜರ್ ಎಲ್ಲ ತಿಳ್ಕೊಂಡ್ರೆ ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಒಬ್ರೊಬ್ರಿಗೆ ಕಷ್ಟ ಅನಿಸುತ್ತೆ. ಅದಕ್ಕೆ ಅವರು ತಿಳ್ಕೊಳ್ಳೋದ್ರ ಮೇಲೆ ಇರುತ್ತೆ ಅಷ್ಟೇ. ಅವ್ರು ಅರ್ಥ ಮಾಡಿ ಕಾಮರ್ಸ್ನ ಅವ್ರಿಗೆ ಸಜೆಷನ್ ಏನು ಹೇಳ್ತೀರಾ? ತಗೋಬೋದು. ಅದಕ್ಕೆ ಈಗ ಎಲ್ಲ ತೊಗೊಂಡವರೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತಲೂ ಏನಿಲ್ಲ. ಒಬ್ರೊಬ್ರಿಗೆ ಅದರಲ್ಲೇ ಮೂವ್ ಆಗೋವಂಥದ್ದು ಇರುತ್ತೆ. ಒಬ್ರೊಬ್ರು ಬೇರೆ ಕಡೆ ಫೀಲ್ಡಲ್ಲೂ ಅಚೀವ್ ಮಾಡೋರು ಇರ್ತಾರೆ. ಅದು ಅವ್ರ ಇಂಟ್ರೆಸ್ಟ್ ಬಿಟ್ಟಿದ್ದು ಸರ್. ಮುಂದೆ ಏನು ಮಾಡಬೇಕು? ನೀವು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತೀನಿ. MBA ಜೊತೆ MBA PGCET ಬರ್ತಿದ್ದೀನಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ನೀವು ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಯಾವ ಥರ ಕನ್ವರ್ಸೇಷನ್ ಇರ್ತಿತ್ತು ಅಂದರೆ ಸ್ಟಡೀಸ್ ಇದು? ನಂದು ಫ್ರೆಂಡ್ಸ್ ಸರ್ಕಲ್ ಆಲ್ಮೋಸ್ಟ್ ಎಲ್ಲ ರ್ಯಾಂಕ್ ಬರೋ ಅಂತಾರೆ. ಅವರಿಬ್ಬರು ನನ್ನ ಫ್ರೆಂಡ್ಸ್ ಇಬ್ಬರು ಸಹ ರ್ಯಾಂಕ್ ಬಂದಿದ್ದಾರೆ. ಆ ಥರ ಫ್ರೆಂಡ್ಸ್ ಸರ್ಕಲ್ ನಮ್ಮದು ಚೆನ್ನಾಗಿತ್ತು. ಅಂದರೆ ನಾವು ಮಾಡ್ತಿದ್ದೋ. ಎಕ್ಸಾಮ್ ಟೈಮಲ್ಲೆಲ್ಲ ಮಾಡ್ತಿದ್ದೋ. ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕೇಳೋದು, ನನಗೆ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ಕೇಳೋದು. ಈ ಥರ ಎಲ್ಲ ನಡೀತಾ ಇತ್ತು. ಓನ್ ನೋಟ್ಸ್ನ ಪ್ರಿಪೇರ್ ಮಾಡ್ತಿದ್ರಾ ಇಲ್ಲ ಯಾವ ಥರ? ಅದು ಸ್ಟಡಿ ಮೆಟೀರಿಯಲ್ ಇಲ್ಲ ನಮಗೆ ನೋಟ್ಸ್ ನಾವೇ ಓನ್ ಪ್ರಿಪೇರ್ ಮಾಡ್ಕೋತಾ ಇದ್ದೋ. ನಮ್ಮ ನೋಟ್ಸ್ನು ಬೇರೆಯವ್ರಿಗೆ ಸರ್ಕ್ಯುಲೇಟ್ ಮಾಡ್ತಿದ್ದೋ. ಯಾರಿಗೆ ಅರ್ಥ ಆಗಲ್ಲ ಅವರಿಗೆ. ಕಾಲೇಜಲ್ಲಿ ಟೀಚರ್ ಸಪೋರ್ಟ್ ಎಲ್ಲ ಯಾವ ಥರ ಇತ್ತು? ಲೆಕ್ಚರರ್ಸ್ ಮಾತ್ರ ತುಂಬ ಸಪೋರ್ಟಿವ್ ಇದ್ದಾರೆ. ಅವ್ರಿಗೆ ಇನ್ನೊಂದು ಕಡೆಯಿಂದ ಅವ್ರು ಆ್ಯಕ್ಚುಲಿ ಲೆಕ್ಚರರ್ಸ್ ಅನ್ನೋಕ್ಕಿಂತ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಲೆಕ್ಚರರ್ಸ್ ಅನ್ನೋ ಫೀಲಿಂಗ್ ಬರೋಕ್ಕೆ ಬಿಡಲ್ಲ ನಮಗೆ ಆ ಥರ. ಇವಾಗ ಅಂದರೆ ನೆಕ್ಸ್ಟ್ ಕಾಮರ್ಸ್ ತೊಗೊಂಡು ಅವ್ರು ಸ್ಟಡೀಸ್ ಮಾಡಬೇಕು ಅಂತಂದರೆ ನಿಮ್ಮದು ಪರ್ಸ್ನಲ್ ಆಗಿ ಅವ್ರಿಗೇನು ಸಜೆಷನ್ ಕೊಡ್ತೀರಾ? ಕಾಮರ್ಸ್ ತೊಗೊಂಡ್ರೆ ನಾವು MBA ಈ ಥರನೇ ಮಾಡಬೇಕು ಅಂತ ಇಲ್ಲ. CA ಸಹ ಟ್ರೈ ಮಾಡ್ಬೋದು. ನಾನು CAಗೂ ಸಹ ಟ್ರೈ ಮಾಡಿದ್ದೀನಿ. ಈ ಥರ ಇದರಲ್ಲೇ ತುಂಬ ವೆರೈಟೀಸ್ ಇದ್ದಾವೆ. ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಆಗಿ ಬಿಟ್ಟಿದ್ದು ಅಷ್ಟೇ. ಈಗ ನೀವು ಕಾಲೇಜಲ್ಲಿ ಮಾತ್ರ ಓದ್ತಾ ಇದ್ರಾ ಇಲ್ಲ ಮನೇಲಿ ಹೋಗಿ ಓದ್ತಾ ಇದ್ರಾ? ಕಾಲೇಜಲ್ಲಿ ಅದೇ ಲೆಕ್ಚರರ್ಸ್ ಲೆಸನ್ ಮಾಡ್ಬೇಕಾದ್ರೆ ತಿಳ್ಕೊತಾ ಇದ್ದೆ. ಏನಾದ್ರು ಡೌಟ್ ಬಂದರೆ ಅವಾಗಲೇ ಲೆಕ್ಚರರ್ಸ್ ಕೇಳ್ಕೊತಾ ಇದ್ದೆ. ಅವರು ಏನು ಎಸಿಟೇಟ್ ಮಾಡ್ಕೊಳ್ದಲ್ಲೇ ನಮಗೆ ಎಲ್ಲ ಸಾಲ್ವ್ ಮಾಡಿಕೊಡ್ತಿದ್ರು. ಇನ್ನು ಮನೆಗೆ ಹೋಗಿ ಅದೇ ಏನಾದ್ರು ಹೋಮ್ವರ್ಕ್ ಅಂತೂ ಡೈಲಿ ಕೊಡ್ತಾರೆ. ನೀವು ಅನ್ಕೋಬೋದು ನಾವು ಡಿಗ್ರಿಗೆ ಬಂದಿದ್ದೀವಿ ನಮಗೇನು ಹೋಮ್ವರ್ಕ್ಗಳು ಇರಲ್ಲ ಅಂತ. ಸಣ್ಣ ಮಕ್ಳಿಗೆ ಕೊಟ್ಟಂಗೆ ಹೋಮ್ವರ್ಕ್ ಕೊಡೋರು. ಡೈಲಿ ಹೋಮ್ವರ್ಕ್ ಮಾಡಬೇಕು ನಾವು. ಆ ಥರ ಇಲ್ಲಿ ಇನ್ನೂ ಎಲ್ಲ ಚೆನ್ನಾಗಿತ್ತು. ಅಂದರೆ ನೆಕ್ಸ್ಟ್ BCom ತೊಗೊಂಡ್ಮೇಲೆ ಇಂಗ್ಲೀಷು ಯಾವ ಥರ ಇಂಪಾರ್ಟೆನ್ಸ್ ಆಗುತ್ತೆ? BCom ಅಂತಲ್ಲ, ನಾವು ಯಾವುದೇ ಫೀಲ್ಡಿಗೆ ಹೋದರೂ ಇಂಗ್ಲೀಷ್ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವರು ಸಹ ಲೆಕ್ಚರರ್ಸ್ ನಮ್ಗೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲೇ ಮಾತಾಡಿ ಇಂಗ್ಲೀಷಲ್ಲೇ ಇದು ಮಾಡಬೇಕು ಅಂತ ಹೇಳ್ತಾರೆ. ನಾವು ಟ್ರೈ ಮಾಡ್ತೀವಿ. ಲೆಕ್ಚರರ್ಸ್ ಸಹ ಎಲ್ಲೋ ಒಬ್ರೊಬ್ರಷ್ಟೇ ಕನ್ನಡ ಯೂಸ್ ಮಾಡೋದು. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡೋದು ನಮ್ಮ ಜೊತೆ. ಥ್ಯಾಂಕ್ ಯು.